ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆರಿಗೆಗೆ ಅಂತ ಹೆಂಡತಿ ತವರಿಗೆ ಹೋದಾಗ ಮನೆ ಕೆಲಸಕ್ಕೆ ಬಂದ ಹೆಂಗಸನ್ನ ಬುಟ್ಟಿಗೆ ಹಾಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿದ ಗಂಡ. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆ ತನಕ ಕೇಳಿ ಆಯ್ತಾ. ನನ್ನ ಹೆಸರು ಆಕಾಶ್. ನನಗೆ ಮದುವೆಯಾಗಿ 2 ವರ್ಷ ಕಳೆದಿದೆ. ನಂಗೆ ಅದರಲ್ಲೆಲ್ಲ ಆಸಕ್ತಿ ತುಂಬಾನೇ ಜಾಸ್ತಿನೇ ಇತ್ತು. ವಯಸ್ಸೇ ಅಂತದ್ದು, ಏನ್ ಮಾಡೋಕ್ಕಾಗುತ್ತೆ ಪಾಪ. ನನ್ನ ಹೆಂಡತಿ ಅಂಜಲಿ ನನ್ನ ಆಸೆಗೆ ಯಾವತ್ತೂ ವಿರೋಧ ತೋರದೆ ಎಲ್ಲಾನು ಈಡೇರಿಸ್ತಿದ್ಲು. ನಮ್ದು ಒಂದು ಅನ್ಯೋನ್ಯವಾದ ಸಂಸಾರ. ಆದ್ರೆ ಈಗ ಸದ್ಯಕ್ಕೆ ನನ್ನ ಹೆಂಡತಿ ಗರ್ಭಿಣಿ. ಹಾಗಾಗಿ ಅವಳು ಹೆರಿಗೆಗಾಗಿ ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಅವಳು ಹೋಗಿ 1 ವಾರನೇ ಕಳೆದಿದೆ. ಈ 1 ವಾರದಲ್ಲಿ ನಂಗಂತೂ ಸಾಕಾಗ್ಬಿಟ್ಟಿದೆ. ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಸಾಕು, ಯಾಕಾದ್ರೂ ಈ ಮನೆಗೆ ಬರ್ತೀನೋ ಅನ್ಸೋದಕ್ ಶುರುವಾಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹಾಗೋ ಹೀಗೋ ಲೇಟಾಗಿ ಮನೆಗೆ ಬರ್ತಿದ್ದೆ. ಆದ್ರೆ ಏನ್ ಮಾಡೋದು, ಯಾವಾಗ ಮನೆಗೆ ಬಂದ್ರೂ ಅಷ್ಟೇ ಮನೆಯಿಂದ ಆಚೆ ದಬ್ದಂತೆ ಅನಿಸ್ತಿತ್ತು. ನಾನು ಅಂಜಲಿನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವಳಿದ್ರೆ ಮನೆಯಲ್ಲಿ ಏನೋ ಒಂದು ಖುಷಿಯಾದ ವಾತಾವರಣ ಇರ್ತಿತ್ತು. ಮನೆ ಅಚ್ಚುಕಟ್ಟಾಗಿರ್ತಿತ್ತು. ರುಚಿ ರುಚಿಯಾಗಿ ಊಟನೂ ಸಿಕ್ತಿತ್ತು. ಬೇಕಂದಾಗ್ಲೆಲ್ಲ ಮಜಾನೂ ಮಾಡ್ಬೋದಾಗಿತ್ತು. ಗರ್ಭಿಣಿ ಆದ್ರೂ ಸಹಿತ ಎಲ್ಲಾ ಕೆಲ್ಸಾನು ಮಾಡ್ತಿದ್ಲು. ನನ್ನನ್ನು ತೃಪ್ತಿ ಪಡಿಸ್ತಿದ್ಲು. ಯಾವತ್ತೂ ನಂಗೆ ನಿರಾಸೆ ಮಾಡೇ ಇಲ್ಲ. ಇದೇ ವಿಚಾರವಾಗಿ ನಾನು ಅಂಜಲಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಆಗ ಅಂಜಲಿ, ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಂಡ್ಬಿಡಿ, ಆಗ ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಗೆ ಕೆಲ್ಸ ಕಮ್ಮಿ ಆಗತ್ತೆ ಅಂತ ಹೇಳಿದ್ಲು. ಆಗ ನಾನು, ಈಗ ನಾನು ಕೆಲ್ಸದವರನ್ನ ಹುಡುಕೊಂಡು ಎಲ್ಲಿ ಅಂತ ಹೋಗ್ಲಿ, ನೀನೇ ಹೇಳು ಅಂತ ಕೇಳ್ದೆ. ಸರಿ ಬಿಡಿ, ಪಕ್ಕದ ಮನೆ ಆಂಟಿ ಮನೆಗೆ ಕೆಲ್ಸಕ್ಕೆ ಬರ್ತಾರೆ. ಆ ಆಂಟಿನ ಕೇಳ್ತೀನಿ, ಯಾರಾದ್ರೂ ಇದ್ರೆ ಕಳಿಸ್ಕೊಡಿ ಅಂತ ಹೇಳಿದ್ಲು. ಅಷ್ಟ್ ಮಾಡಿ ಪುಣ್ಯ ಕಟ್ಕೋತಾಯಿ. ನನ್ನ ಆಸೆ ಈಡೇರದಿದ್ರು ಪರವಾಗಿಲ್ಲ, ಕೊನೆ ಪಕ್ಷ ಮರೆಯಾದ್ರೂ ಚೆನ್ನಾಗಿರ್ಲಿ, ತಿನ್ನೋದಕ್ಕೆ ಊಟ ಆದ್ರೂ ರುಚಿಯಾಗಿ ಸಿಗ್ಲಿ ಅಂತ ನಾಟಕೀಯವಾಗಿ ಹೇಳಿದಾಗ, ಇದಕ್ಕೇನ್ ಕಡಿಮೆ ಇಲ್ಲ ನೀವು ಅಂತ ಬೈದು ಫೋನ್ ಕಟ್ ಮಾಡಿದ್ಲು. ಹೀಗೆ 2-3 ದಿನ ಕಳೀತು. ಆದ್ರೆ ಯಾರೊಬ್ಬ ಕೆಲಸಗಾರರು ಸಿಗ್ಲಿಲ್ಲ. ಅವತ್ ಭಾನುವಾರ. ನಾನಂತೂ ಭಾನುವಾರ ದಿನ ಎದ್ದೇಳೋ ಆಸಾಮಿನೇ ಅಲ್ಲ. ಸೂರ್ಯ ನೆತ್ತಿ ಮೇಲ್ ಬಂದ್ರು ಇನ್ನು ಮಲ್ಕೊಂಡೇ ಇದ್ದೆ. ಶನಿವಾರ ರಾತ್ರಿ ಎಣ್ಣೆ ಪಾಟಿ ಜೋರಾಗಿತ್ತು. ಲೇಟ್ ಕೂಡ ಆಗ್ಬಿಟ್ಟಿತ್ತು. ಹಾಗಾಗಿ ಇನ್ನು ಹಾಸಿಗೆ ದಿನ ಮಲ್ಕೊಂಡಿದ್ದೆ. ಶಬ್ದ ಆಯ್ತು. ಎದ್ಹೋಗಿ ಯಾರು ಅಂತ ನೋಡೋದಕ್ಕೆ ನಮ್ ಪಕ್ಕದ ಮನೆ ಆಂಟಿ ಪಂಕಜ ಬಂದ್ಬಿಟ್ಟಿದ್ರು. ನನ್ನ ಹೆಂಡತಿಗೆ ಈ ಆಂಟಿ ತುಂಬಾನೇ ಕ್ಲೋಸು. ಏನಪ್ಪ ಆಕಾಶ, ಇನ್ನೂ ಮಲ್ಕೊಂಡಿದ್ಯಾ ಅಂತ ಕೇಳಿದ್ಲು ಆಂಟಿ. ಅದಕ್ಕೆ ನಾನು, ಹೌದು ಆಂಟಿ, ಇವತ್ ಭಾನುವಾರ ಅಲ್ವಾ, ಆಫೀಸಿಗೆ ರಜೆ, ಅದಕ್ಕೆ ಮಲ್ಕೊಂಡಿದ್ದೀನಿ. ಏನಂಟಿ ಬಂದಿದ್ದು ವಿಷಯ ಹೇಳಿ ಅಂತ ಕೇಳ್ದೆ. ಅದಕ್ಕಂಟಿ, ಏನಿಲ್ಲ ಕಣಪ್ಪ, ಮೊನ್ನೆ ಅಂಜಲಿ ಫೋನ್ ಮಾಡಿದ್ಲು, ಒಬ್ಳು ಕೆಲಸದವಳು ಬೇಕು ಅಂತ. ನಿಂಗೆ ಕೆಲಸದಲ್ಲಿ ಪುರ್ಸೊತ್ತೇ ಇಲ್ವಂತೆ, ಅದಕ್ಕೆ ಕೆಲಸದವಳನ್ನ ಹುಡ್ಕೊಡೋದಕ್ಕೆ ನಂಗೆ ಹೇಳಿದ್ಲು. ಹೀಗೋ ಇವಳ ಹೆಸರು ಸರೋಜಾ ಅಂತ. ಪಾಪ ಗಂಡ ಇಲ್ಲ, 1 ಮಗು ಅದೇ, ಈ ಸ್ಕೂಲಿಗೆ ಹೋಯ್ತದೆ. ನಿಂಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಬಡಿಸ್ತಾಳೆ, ಮನೆ ಎಲ್ಲಾ ಕೆಲ್ಸನೂ ಮಾಡ್ಕೊಡ್ತಾಳೆ, ನಂಗೆ ಗೊತ್ತಿರೋ ಹುಡುಗಿನೆಯ ಅಂತ ಹೇಳಿ ಸಂಬಳದ ಬಗ್ಗೆ ಮಾತಾಡಿ ಎಲ್ರಿಗೂ ತೃಪ್ತಿ ಆದ್ಮೇಲೆ ಪಂಕಜ ಆಂಟಿ ಅಲ್ಲಿಂದ ಹೋಗ್ಬಿಟ್ರು. ನಾನು ಸರೋಜಾಳನ್ನ ನೋಡ್ದೆ. ನೋಡೋದಕ್ಕೆ ಸುಂದರವಾಗೇನು ಇದ್ದಾಳೆ. ಆದ್ರೆ ಪಾಪ ಇನ್ನು ಚಿಕ್ಕೇಜು, ಇಷ್ಟು ಬೇಗ ಗಂಡನನ್ನ ಕಳ್ಕೊಂಡು ಅದು ಹೇಗ್ ಜೀವನ ಮಾಡ್ತಿದ್ದಾಳೋ ಅಂತ ನಿಜಕ್ಕೂ ಬೇಜಾರಾಯ್ತು. ಒಳಗ್ ಕರೆದು ಏನೇನ್ ಮಾಡ್ಬೇಕು ಎಲ್ಲಾನು ಹೇಳ್ಕೊಟ್ಟೆ. ಸರಿ ಅಂತ ಹೇಳಿ ಅವಳು ಸೀದಾ ಅಡ್ಗೆ ಮನೆಗೆ ಹೋದ್ಲು. ನಾನು ಮತ್ತೆ ಬಂದು ರೂಮಲ್ಲಿ ಬೆಡ್ ಮೇಲೆ ಬಿತ್ಕೊಂಡೆ. ಮತ್ತೆ ನಾನು ಎದ್ದಾಗ ಸಂಜೆ 4. ಎದ್ದು ಹೊರಗಡೆ ಬಂದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಯಾಕಂದ್ರೆ ಮನೆ ಎಲ್ಲ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ರೆಡಿ ಆಗ್ಬಿಟ್ಟಿತ್ತು. ಸರೋಜಾ ಬಂದು ನನ್ನ ಮುಂದೆ ನಿಂತು, ಅಣ್ಣ ಎಲ್ಲ ಕೆಲಸ ಮುಗ್ದಿದೆ, ನನ್ನ ಮಗ ಸ್ಕೂಲಿಂದ ಬರೋ ಸಮಯ, ನಾನಿನ್ನು ಮನೆಗೆ ಹೋಗ್ಲಾ ಅಂತ ಕೇಳಿದ್ಲು. ಆಗ ನಾನು, ರಾತ್ರಿ ಅಡ್ಗೆನೂ ಮಾಡಿಡ್ಬೇಕಾಗಿತ್ತು ಅಂತ ಹೇಳ್ದೆ. ಮಾಡಿಟ್ಟಿದ್ದೀನಣ್ಣ, ಸಾಂಬಾರ್ ಪಲ್ಯ ಎಲ್ಲ ರೆಡಿ ಇದೆ, ಬರೀ ಅನ್ನಕ್ಕಿಟ್ಕೊಳ್ಬೇಕು ಅಷ್ಟೇ. ಹೀಗೆ ಮಾಡ್ಬಿಡ್ತಿದ್ದೆ, ರಾತ್ರಿ ನೀವು ತಿನ್ನೋ ಅಷ್ಟರಲ್ಲಿ ಆರೋಗಿರುತ್ತೆ
ಅದಕ್ಕಾಗಿ ಮಾಡಲಿಲ್ಲ ಅಷ್ಟೆ ಅಂತ ಹೇಳಿದ್ಲು. ನಾನು ಸರಿ ಆಯ್ತು ಹಾಗಿದ್ರೆ ನೀನು ಹೊರಡು ಅಂತ ಹೇಳಿದೆ. ಅವಳು ಹೊರಟ್ಲು. ನಾನು ಹೋಗಿ ಅಡುಗೆ ಮನೆಯೆಲ್ಲ ನೋಡ್ಕೊಂಡು ಬಂದೆ. ತುಂಬ ಅಚ್ಚುಕಟ್ಟ ಕೆಲಸ ಮಾಡಿದ್ಲು. ಅಂಜಲಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದೆ. ಅವಳು ಕೂಡ ಖುಷಿ ಪಟ್ಲು. ಆಂಟಿ ನನಗೆ ಆಗಲೇ ಕಾಲ್ ಮಾಡಿದ್ರು. ಅವ್ರಿಗೆ ಗೊತ್ತಿರೋ ಹುಡುಗಿ ಅಂತೆ, ಪಾಪ ತುಂಬ ಕಷ್ಟದಲ್ಲಿದ್ದಾಳಂತೆ. ಹೋಗ್ಲಿ ಬಿಡಿ, ಅವಳಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಅವಳಿಂದ ನಮಗೂ ಸಹಾಯ ಆಗುತ್ತೆ ಅಂತ ಹೇಳಿದ್ಲು. ನಾನು ಕೂಡ ಸುಮ್ಮನಾದೆ. ರಾತ್ರಿ ಅನ್ನ ಮಾಡಿಕೊಂಡು ಊಟ ಮಾಡಿದೆ. ಅಡುಗೆನೂ ಅಷ್ಟೆ ತುಂಬ ರುಚಿಯಾಗಿ ಮಾಡಿದ್ಲು ಅಂಜಲಿ. ಅಂಜಲಿ ಕೂಡ ಇಷ್ಟು ರುಚಿಯಾಗಿ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ರುಚಿಯಾಗಿತ್ತು ಅಡುಗೆ. ಹೀಗೆ ಸರೋಜಾ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರೋದಕ್ಕೆ ಶುರು ಮಾಡಿ 15 ದಿನ ಕಳೆದೋಗಿತ್ತು. ನನಗಂತೂ ಅಂಜಲಿಯ ದೂರದಿಂದ ವಿರಹ ವೇದನೆ ಶುರುವಾಗಿತ್ತು. ಸರೋಜಾಳನ್ನು ನೋಡಿದಾಗಲೆಲ್ಲ ಆಸೆ ಹುಕ್ಕಿ ಅರಿತಿತ್ತು. ಹೇಗಾದರೂ ಗಂಡ ಇಲ್ಲ, ನಾನೊಮ್ಮೆ ಟ್ರೈ ಮಾಡಿದ್ರೆ ನನಗೆ ಬೀಳ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಕೇಳೋದಕ್ಕೆ ಧೈರ್ಯ ಇರಲಿಲ್ಲ. ಅವತ್ತು ಭಾನುವಾರ ಮಗನನ್ನ ಕೂಡ ಜೊತೆ ಕರ್ಕೊಂಡು ಬಂದಿದ್ಲು. ಕೆಲಸ ಎಲ್ಲ ಮುಗಿಸಿ ಬಂದು ನನ್ನ ಮುಂದೆ ನಿಂತು, ಅಣ್ಣ ಎಲ್ಲ ಕೆಲಸ ಮುಗ್ದಿದೆ ಅಂತ ಹೇಳಿದ್ಲು. ಹೌದಾ, ಸರಿ ಬಿಡು ಅಂತ ಹೇಳಿದಾಗ, ಅಣ್ಣ ರಾತ್ರಿಗೆ ಅಡುಗೆನೂ ಮಾಡಿ ಇಟ್ಟೋಗ್ಬಿಡ್ಲಾ ಅಂತ ಕೇಳಿದ್ಲು. ಆಗ ನಾನು, ಇಷ್ಟು ಬೇಗ ಮಾಡಿದ್ರೆ ರಾತ್ರಿ ತಿನ್ನೋದಕ್ಕೆ ಕಷ್ಟ ಆಗತ್ತೆ, ಇಲ್ಲೇ ಇರು, ಮನೆಗೋಗಿ ಏನು ಮಾಡ್ತೀಯಾ, ಇಲ್ಲೇ ರೆಸ್ಟ್ ಮಾಡು, ಅದಾದ್ಮೇಲೆ ಅಡುಗೆ ಮಾಡಿ ಆಮೇಲೆ ಹೋಗುವಂತೆ, ಬೇಕಾದ್ರೆ ಇಲ್ಲೇ ಊಟ ಮಾಡಿಕೊಂಡೇ ಹೋಗು ಅಂತ ಹೇಳಿದೆ. ಆಗ ಅವಳು ಕೂಡ ಸರಿ ಅಂತ ಅಂದ್ಲು. ಎಲ್ಲಿ ಮಗು ಕಾಣಿಸ್ತಿಲ್ಲ ಅಂತ ಕೇಳಿದೆ. ಅವನು ಮಲ್ಕೊಂಡಿದ್ದಾನೆ ಅಣ್ಣ ಅಂತ ಹೇಳಿದ್ಲು. ನಾನು ಟಿವಿ ಹಾಕಿದ್ರಿಂದ ಅಲ್ಲಿಯೇ ಕೂತ್ಕೊಂಡು ನೋಡೋದಕ್ಕೆ ಶುರು ಮಾಡಿದ್ಲು. ಟಿವಿನಲ್ಲಿ ಒಂದು ಲವ್ ಸಾಂಗ್ ಬರೋದಕ್ಕೆ ಶುರುವಾಯಿತು. ನನಗೆ ನನ್ನ ಹೆಂಡತಿ ಜೊತೆ ಕಳೆದ ಸಮಯ ಎಲ್ಲ ನೆನಪಿಗೆ ಬರ್ತಿತ್ತು. ಹಾಗಾಗಿ ಸರೋಜಾ ಕಡೆ ನೋಡಿದೆ. ಅವಳು ಕೂಡ ಟಿವಿನೇ ನೋಡ್ತಿದ್ಲು. ನಾನು ಸರೋಜಾ ಅಂತ ಕರೆದೆ. ಹೇಳಿ ಅಣ್ಣ ಅಂದ್ಲು. ನಿನ್ನ ಗಂಡ ತೀರೋಗಿ ಎಷ್ಟು ದಿನ ಆಯಿತು ಅಂತ ಕೇಳಿದೆ. 1 ವರ್ಷ ಆಯಿತು ಅಣ್ಣ ಅಂದ್ಲು. ನೀನು ಯಾಕೆ ಬೇರೆ ಮದುವೆ ಮಾಡ್ಕೊಳ್ಬಾರ್ದು ಅಂತ ಕೇಳಿದೆ. ಅಯ್ಯೋ ಅಣ್ಣ, ಇದೇನು ಹಿಂಗೆ ಹೇಳ್ಬಿಟ್ರಿ, ನನ್ನ ಮಗನನ್ನ ಎಲ್ಲಿ ಕಳಿಸ್ಲಿ ಹೇಳಿ ಅಂತ ಹೇಳಿದ್ಲು. ಆಗಲ್ಲ, ನಿನಗಿನ್ನೂ ಚಿಕ್ಕ ಏಜು, ಈ ಏಜಲ್ಲೇ ಸಾಂಸಾರಿಕ ಸುಖನ ಪಕ್ಕಕ್ಕೆ ತಳ್ಳಿ ಜೀವನ ಮಾಡೋದು ತುಂಬ ಕಷ್ಟ, ಹಾಗಾಗಿ ಹೇಳ್ದೆ ಅಷ್ಟೆ ಅಂತ ಹೇಳಿದೆ. ನನ್ನ ಮಗನಿಗೋಸ್ಕರ ಸುಮ್ಮನಿದ್ದೀನಿ ಅಣ್ಣ, ಏನು ಮಾಡೋಕ್ಕಾಗತ್ತೆ. ನಾನೀಗ ಮದುವೆ ಆದರೂ ಬರೋ ನನ್ನ ಗಂಡ ನನ್ನ ಮಗನ್ನ ನೋಡ್ಕೊಳ್ತಾನ ಇಲ್ವಲ್ಲ, ಬರೀ ನನ್ನ ಆಸೆಗೋಸ್ಕರ ಅವನ ಜೀವನನ ಯಾಕೆ ಹಾಳು ಮಾಡಲಿ, ಅದಕ್ಕೆ ಸುಮ್ಮನಿದ್ದೀನಿ ಅಂತ ಹೇಳಿದಾಗ, ಸರಿ ನೀನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಹಾಗಾದರೆ ನಿನಗೆ ಆಸೆ ಆದಾಗಲೆಲ್ಲ ಏನು ಮಾಡ್ತೀಯಾ ಅಂತ ಕೇಳಿ ಅಷ್ಟಕ್ಕೆ ನಾಚಿಕೆ ಪಟ್ಕೊಂಡು ಮುಖ ಮುಚ್ಕೊಂಡ್ಬಿಟ್ಲು. ನಾನು ಅವಳ ಹತ್ರ ಜರುಗಿ ಅವಳ ಥರನೇ ಕೆಳಗಡೆ ಅವಳ ಪಕ್ಕನೇ ಕೂತ್ಕೊಂಡು ಅವಳ ಮುಖದಿಂದ ಕೈ ತೆಗೆದೆ. ನಾಚಿಕೆಯಿಂದ ಅವಳ ಮುಖ ಕೆಂಪಾಗ್ಬಿಟ್ಟಿತ್ತು. ಹೇ ಸರೋಜಾ, ನಾನೇನು ಕೇಳಿದೆ ಅಂತ ಇಷ್ಟೊಂದು ನಾಚ್ಕೊಳ್ತಿದ್ಯಾ? ನಿನ್ನ ಗಂಡ ತೀರ್ ಹೋಗಿ 1 ವರ್ಷ ಆಗಿದೆ, ಆಸೆ ಆದಾಗ ಏನು ಮಾಡ್ಕೊಳ್ತೀಯಾ ಅಂತ ಮತ್ತೆ ಕೇಳಿದೆ. ಹೋಗಿ ಅಣ್ಣ, ನೀವು ಏನೇನೋ ಕೇಳ್ತೀರಪ್ಪ ಅಂತ ಹೇಳಿದ್ಲು. ನಾನೇನೋ ಕೇಳಲಿಲ್ಲ, ಈಗ ನಾನು ಕೇಳಿದ್ದಕ್ಕೆ ನೀನು ಹೇಳು ಅಂತ ಕೇಳಿದಾಗ, ನಿಮ್ಮ ಹೆಂಡತಿ ಊರಿಗೆ ಹೋಗಿ ಎಷ್ಟು ದಿನ ಆಯಿತು, ನೀವೇನು ಮಾಡ್ತಿದ್ದೀರಾ ಮತ್ತೆ ಅಂತ ನನ್ನೇ ಕೇಳಿದ್ಲು. ಆಗ ನಾನು ಏನು ಮಾಡಲಿ, ಕೆಲಸದಲ್ಲಿ ಒಂದಿಬ್ರು ಹುಡುಗಿರಿದ್ದಾರೆ, ಅವ್ರ ಜೊತೆ ಮಜಾ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ಆಶ್ಚರ್ಯದಿಂದ ನನ್ನ ಮುಖ ನೋಡ್ತಾ, ನಿಜನಾ ಅಂತ ಕೇಳಿದ್ಲು. ಹೌದು ಅಂದೆ. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡ್ದಂತೆ ತಾನೇ ಅಂತ ಕೇಳಿದ್ಲು. ಆದರೆ ಮೋಸ ಏನು ಬಂತು, ನಾನೇನು ಅವ್ರನ್ನ ಮದುವೆ ಆಗ್ತಿದ್ದೀನಾ? ಅವ್ರಿಗೂ ಗೊತ್ತು ನಂಗೆ ಮದುವೆ ಆಗಿದೆ ಅಂತ, ಹೆಂಡತಿ ಹೆರಿಗೆಗೆ ಹೋಗಿದ್ದಾಳೆ ಅಂತ. ಅವ್ರಿಗೂ ಮದುವೆ ಆಗಿದೆ, ಇಬ್ರಿಗೂ ಬರೀ ಸುಖ ಬೇಕು ಅಷ್ಟೆ, ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಇದ್ದೀವಿ, ಇದ್ರಲ್ಲಿ ಮೋಸ ಏನು ಬಂತು ಅಂತ ಕೇಳಿದ್ರು. ಆಗ ಅವಳು ಇನ್ನೂ ನನ್ನನ್ನೇ ಬಾಯಿ ಬಿಟ್ಕೊಂಡು ನೋಡ್ತಿದ್ಲು. ನಿಂಗೂ ಬೇಕಾ ಅಂತ ಕೇಳ್ತೇನೆ
ಅಂತ ಹೇಳಿದೆ. ಅವಳು ನಾಚ್ಕೊಂಡು, ನೀವು ಏನೋ ಕೇಳ್ತೀರಪ್ಪ, ನಾನು ಎದ್ದೋಗ್ತೀನಿ ಅಂತ ಎದ್ದೊಳಕ್ಕೆ ಹೋದ್ಲು. ಅವಳು ಕೈ ಹಿಡ್ಕೊಂಡು ಎಳ್ದೆ ಅಷ್ಟೆ, ಸೀದಾ ಬಂದು ನನ್ನ ಮಡ್ಲಲ್ಲಿ ಕೂತ್ಬಿಟ್ಲು. ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ನಾನು ಮಾಡೋದಕ್ಕೆ ಶುರು ಮಾಡಿದೆ. ಮೊದಲಿಗೆ ವಿರೋಧ ತೋರಿದ್ರು, ಅದಾದ್ಮೇಲೆ ಸುಮ್ಮನಾದ್ಲು. ನಾವಿಬ್ರು ಅಲ್ಲಿಯೇ ಸಿಕ್ಕಾಪಟ್ಟು ಮಜಾ ಮಾಡಿದ್ವಿ. ಅದಾದ್ಮೇಲೆ ನನ್ನ ಹೆಂಡತಿ ಬರೋವರೆಗೂ ಅವಳನ್ನ ಮೂಲೆನೂ ಬಿಡದೆ ಚೆನ್ನಾಗಿ ಜಡ್ದು ಮಜಾ ಮಾಡಿದೆ. ಅವಳ ಮನೆಗೆ ಹೋಗಿ